ತಮ್ಮ ನೋಡಕತ್ತಲ್ಲ ಈಗ ಅಧ್ಯಕ್ಷ ಮಾಡಕ್ಕೆ ಗುರ್ತಾಗ್ತದೆ. ಅಧ್ಯಕ್ಷ ಭಾಳಷ್ಟು ವಿಳಂಬ ಆಗ್ತಿರೋದ್ರಿಂದ ಅದು ವಿಳಂಬ ಅಂದ್ರೆ ಅರ್ಥದ್ದು ಬದಲಾವಣೆ ಮಾಡಬೇಕು ಅನ್ನೋದಿದೆ. ಎಷ್ಟೊತ್ತಿಗೆ ಮಾಡಿ ಒಗೆದು ಬಿಡ್ತಿದ್ರು ನಮ್ಮವ್ರು ಮ್ಯಾಗಿನವರು. ಇಷ್ಟು ಸ್ಟ್ರಾಂಗ್ ಹೈಕಮಾಂಡ್ ಇದ್ದಾಗ ಬಿ ಜೆ ಪಿ ಒಳಗೆ ಕರ್ನಾಟಕ ಅಧ್ಯಕ್ಷ ಆಗಲ್ಯಾಗ್ಯಾರಂದ್ರೆ ಸಿಕ್ಕಿಂ ನಾಗಾಲ್ಯಾಂಡ್ ಸಣ್ಣ ಸಣ್ಣ ರಾಜ್ಯದ ಅಧ್ಯಕ್ಷರಾಗಿ ತಿರುಗಿ ಪದಗ್ರಹಣ ಮಾಡಿದ್ರು. ಕರ್ನಾಟಕದಲ್ಲಿ ಇನ್ನೂ ಪದಗ್ರಹಣ ಮಾಡೋಕ್ಕೆ ಕಾರಣ ಅಂದ್ರೆ ಭಾರಿ ವ್ಯಾಪಕ ವಿರೋಧ ವಿಜೇಂದ್ರಗಿದೆ. ವಿಜೇಂದ್ರನ ದುರಂಕಾರ, ವಿಜೇಂದ್ರನ ಅವ್ರ ತಂದೆದು ಮುಖ್ಯಮಂತ್ರಿದಾಗ ಮಾಡಿದ ನಕಲಿ ಸಹಿಗಳು ಎಲ್ಲ ದಾಖಲೆಗಳು ಇವತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಟ್ಕೊಂಡು ಯಾವ ಹೋರಾಟ ಬಿ ಜೆ ಪಿ ಮಾಡಲಾರ್ದಂಗೆ ಕರ್ನಾಟಕದಲ್ಲಿ ಮಾಡಿಬಿಟ್ಟಾಗ. ಎಂದೂ ಅವ ಖರ್ಗೆ ವಿರುದ್ಧ ಹೋರಾಟ ಮಾಡೋದಿಲ್ಲ ವಿಜೇಂದ್ರ. ಯಾಕಂದ್ರೆ ವಿಜೇಂದ್ರ ಪ್ರಿಯಾಂಕಾ ಖರ್ಗೆ ಹೇಳ್ಯಾರ, ಒಂದು ವೇಳೆ ನೀ ಏನಾರೇ ಗುಲ್ಬರ್ಗಕ್ಕೆ ಮೇಲ ಬಂದೆ ಅಂದ್ರೆ ನಿಮ್ಮ ಅಪ್ಪನ ಪೋಸ್ಕೋದಾಗ ಹಾಕಿಸ್ತೀವಿ. ಸಿದ್ದರಾಮಯ್ಯ ಏನತ್ತಾರ, ನೋಡಪ್ಪ ವಿಜೇಂದ್ರ, ನಿಮ್ಮ ಅಪ್ಪನ ಸೈನ್ ಮಾಡಿದ್ದು ನನ್ನ ಬಲ್ಲಿ ದಾಖಲೆ ಅದಾವು. ಅವ ನಮ್ಮ ಯಾರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಮ್ಮ ಆಶೀರ್ವಾದದಿಂದ ನೀ ಶಾಸಕ ವಿಧಾನಸಭೆ ಮೆಟ್ಟಲು ಹತ್ತಿದ್ವಿ. ಹಿಂಗಾದ್ರೆ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಇದೆ, ಜೀವಂತ ಇದೆ ಪ್ರಶ್ನೆ ರಾಜ್ಯದ ಜನರ ಮುಂದಿದೆ. ಇಷ್ಟು ಲೂಟಿ ಮಾಡ್ಲಕತ್ತಾರೆ ಕಾಂಗ್ರೆಸ್ನವರು. ಇದನ್ನು ಕೇಳುವಂಥ ಶಕ್ತಿ ಒಬ್ಬ ಬಿ ಜೆ ಪಿಯಲ್ಲಿ ಇಲ್ಲ. ಎಲ್ಲರೂ ಹೊಂದಾಣಿಕೆ ಏನು ಮಾಡ್ಕೋಬೇಕು. ಸೋಮಣ್ಣವರು ಪದೇ ಪದೇ ಈಗ ಗೃಹ ಸಚಿವರನ್ನು ಭೇಟಿ ಆಗ್ತಾರೆ.